ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ನಮ್ಮ ಗಾಡಿಯ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ, ಅಂದರೆ ಕೋನ್ಸ್ ಆಫ್ ಹಿಮಾಲಯನ್ 452. ಸೊ ಬೇಸಿಕಲಿ ಒಂದು ಡಿಸ್ಕ್ಲೇಮರು ವಿಡಿಯೋ ಬಿಗಿನಿಂಗಲ್ಲೇ, ಈ ಗಾಡಿ ಕೆಟ್ಟದ್ದು ಅಂತಲ್ಲ, ಪ್ರತಿಯೊಂದು ಗಾಡೀಲಿನೂ ನೆಗೆಟಿವ್ ಅನ್ನೋದು ಇರದೇ ಇರುತ್ತೆ. ಈ ಗಾಡೀಲಿ ಪಾಸಿಟಿವ್ಸೇ ಜಾಸ್ತಿ ಇದೆ, ಬಟ್ ಹೇಳಬೇಕು ಅಂದರೆ ನೆಗೆಟಿವ್ಸ್ ಏನೇನಿದೆ ಅಂದರೆ ವಾಟ್ ಕುಡ್ ಹ್ಯಾವ್ ಡನ್ ಬೆಟರ್, ಏನು ಜಾಸ್ತಿ ಮಾಡ್ಬೋದಾಗಿತ್ತು, ಏನು ಒಳ್ಳೇದು ಮಾಡ್ಬೋದಾಗಿತ್ತು, ಮುಂದಿನ ವರ್ಷನ್ಗಳಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋಲಿ ಹೇಳ್ತೀನಿ. ನನಗೆ ಏನೇನು ಕಮ್ಮಿ ಅನಿಸ್ತು ಈ ಗಾಡೀಲಿ ಅನ್ನೋದನ್ನು ಈ ವ್ಲಾಗಲ್ಲಿ ಮಾತಾಡೋಣ. ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ದಯವಿಟ್ಟು ನೆಗೆಟಿವ್ಸ್ ಬಗ್ಗೆ ಮಾತಾಡಿ, ಕೆಲವೊಂದು ಇಶ್ಯೂಸ್ ಇದೆಯಲ್ಲ ಅಂತ. ನಾನು ಡಾಮಿನಾರಲ್ಲೂ ಅಷ್ಟು ಇದನ್ನೆಲ್ಲ ಕವರ್ ಮಾಡಿದ್ದೆ. ಸೊ ಇವತ್ತು ಹಿಮಾಲಯನಲ್ಲಿ ಇದನ್ನು ಕವರ್ ಮಾಡೋಣ. ಮೊದಲಿಗೆ ಪಾಸಿಟಿವ್ಸ್ ಎಲ್ಲ ನಿಮ್ಗೆ ಗೊತ್ತಾಯಿದೆ. ಥ್ರಾಟಲ್ ರೆಸ್ಪಾನ್ಸ್ ಆಗಲಿ, ಹೈವೇ ಕೇಪಬಿಲಿಟಿ ಆಗಲಿ, ನೀವು ಅಪ್ಪೀಲ್ ಮಾಡಬೇಕಾದ್ರಾಗಲಿ ಗೇರ್ ಕೇಳಲ್ಲ ಗಾಡಿ. ಸೊ ಅದೆಲ್ಲ ಪಾಸಿಟಿವ್ ಸೈಡ್. ಆದರೆ ನೆಗೆಟಿವ್ ಸೈಡಲ್ಲಿ ಫಸ್ಟು ರಾಯಲ್ ಎನ್ಫೀಲ್ಡ್ ಅವರು ಈ ಆಕ್ಸಿರೀಸ್ ಮೇಲೆ ಡಿಪೆಂಡ್ ಆಗೋದನ್ನ ಬಿಡಬೇಕು. ನೀವು ಈ ಗಾಡಿ ತೊಗೊಂಡ್ಮೇಲೆ ಆಕ್ಸಿರೀಸ್ ಹಾಕಿಸ್ದೇ ಇರೋಕ್ಕೆ ಆಗೋದೇ ಇಲ್ಲ. ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಇದೇನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈ ವಿಂಡ್ಶೀಲ್ಡು ಏನಕ್ಕಂದರೆ ಏನಕ್ಕೂ ಯೂಸ್ ಆಗೋಲ್ಲ. ಇದು ನೀವು ಸಣ್ಣ ಒಂದು 80 ಸ್ಪೀಡಲ್ಲಿ ಹೋದ್ರೂ ವಿಂಡ್ ಹಂಗೆ ಹೊಡೆಯುತ್ತೆ. ಹಳೆ 411ಅಲ್ಲಿ ಇದಕ್ಕಿಂತ ಬ್ರಾಡರ್ ಇತ್ತು. ಮೇ ಬಿ ಈ ಡಿಸೈನ್ಗೆ ಹಿಂಗೆ ಮಾಡಿದಾರೆ ಅನಿಸುತ್ತೆ, ಬಟ್ ಇದು ಯಾವುದಕ್ಕೂ ಯೂಸ್ ಆಗೋಲ್ಲ. ನೀವು ಅದಕ್ಕೆ ಆಕ್ಸಿರೀಸಾಗಿ ಹಾಕ್ಸ್ಕೊಳ್ಳೇಬೇಕು. ಒಂದು ಏನಾದರೂ ಎಕ್ಸ್ಟೆಂಡರ್ ನಾನು ಹಾಕ್ಸಿರೋ ಥರ ಹೊತ್ತ ಬೇರೆ ಏನಾದರೂ ಮಾಡಿಫಿಕೇಷನ್ ಮಾಡಲೇಬೇಕು. ಇನ್ನು ಸೆಕೆಂಡು ಕೆಲವ್ರಿಗಿದೆ ಇದು ಹ್ಯಾಂಡಲ್ ಬಾರ್ದು ಹೆಂಗಿದೆ ಪೊಸಿಷನ್ ಅನ್ನೋದು. ಸೊ ಅದನ್ನು ಕವರ್ ಮಾಡ್ತೀನಿ. ಹ್ಯಾಂಡಲ್ ಬಾರ್ ಸ್ನೇಹಿತರೆ ಏನೂ ಇಶ್ಯೂ ಇಲ್ಲ. ನೀವೇನಾದರೂ 5-6 ಇದ್ದರೆ ಓಕೆ. ನೀವೇನಾದ್ರು 5-7-6 ಇದ್ದರೆ ಎಸ್, ಯು ರಿಯಲಿ ರಿಕ್ವೈರ್ ಹ್ಯಾಂಡಲ್ ಬಾರ್ ರೈಸರು, ಅಥವಾ ನೀವು ಆರ್ಟ್ ಆಫ್ ಮೋಟರ್ ಸೈಕಲ್ದು ಒಂದು ಹ್ಯಾಂಡಲ್ ಬಾರ್ಸು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಹೈಟ್ ಇದ್ದರೆ ಮಾತ್ರ. ಅದನ್ನು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಕಂಪ್ನಿಯವರು ಇಂಡಿಯನ್ ಹೈಟ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಆಮೇಲೆ ಸ್ಯಾಡಲ್ ಮಾಡ್ಬೇಕಾದ್ರೆ ಈ ಸ್ವಲ್ಪ ನೋಡಿ, ಇದು ಲೀನಿಂಗ್ ಪೊಸಿಷನ್ ಆಗುತ್ತೆ. ಆಮೇಲೆ ಕೆಲವ್ರು ಹೇಳ್ತೀರಾ ಇದು ಹ್ಯಾಂಡಲ್ ಬಾರ್ ನಿಜವಾಗ್ಲೂ ಸರಿ ಇಲ್ಲ ಅನಿಸುತ್ತೆ ನಿಮಗೆ, ಏನು ಕತೆ ಅಂತ. ಇಲ್ಲ, ಇದು ಕರೆಕ್ಟಾಗಿ ಕೊಟ್ಟಿದ್ದಾನೆ. ಇದ್ರದ್ದು ಫುಟ್ ಪೆಕ್ಸ್ ನೋಡಿದ್ರೆ ನೀವು ನೋಡಿ, ಇದಕ್ಕಿದೆ. ಕೆಲವ್ರು ಏನು ಮಾಡ್ತಾರೆ, ಹ್ಯಾಂಡಲ್ ಬಾರ್ ರೈಸರ್ಸ್ ಹಿಂಗೆ ಮಾಡಿಸ್ಬಿಟ್ಟು ಹೈಟಲ್ಲಿ ಮಾಡಿಸ್ಬಿಟ್ಟು ಫುಟ್ ಪ್ಯಾಗ್ ಇಲ್ಲ ಇಟ್ಟಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಸ್ಪೈನಲ್ಗೆ ಏಟ್ ಬೀಳುತ್ತೆ. ಸೊ ವಿಚ್ ಇಸ್ ವೆರಿ ರಿಸ್ಕಿ. ಸರ್ವಿಕಲ್ ಪೇಯ್ನು, ಹಿಂದ್ಗಡೆ ಬ್ಯಾಕ್ ಪೇಯ್ನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಥಂಡರ್ಬರ್ಡ್ದು ಒಂದು ನೆಗೆಟಿವ್ ಗೊತ್ತಿರ್ಬೋದು. ಹಿಂಗಿದೆ ಹ್ಯಾಂಡಲ್ ಬಾರು, ಬಟ್ ಫುಟ್ ಪೆಕ್ಸ್ ಕೆಳಗಡೆ ಇದೆ. ಅದೇ ಎಂಟೈಸರ್ ಅವೆಂಜರ್ದು ಹಿಂಗಿದ್ರು ಹ್ಯಾಂಡಲ್ ಬಾರು, ಫುಟ್ ಪೆಕ್ಸು ಮುಂದಕ್ಕಿದೆ, ಅಂದರೆ ಫುಲ್ ಮುಂದಕ್ಕೆ ಈ ಥರ. ಸೊ ಅದರಿಂದ ಆ ಥರ ಹ್ಯಾಂಡಲ್ ಬಾರ್ ಆದಾಗ ಫುಟ್ ಪ್ಯಾಕ್ ಪೊಸಿಷನ್ನು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅದರಿಂದ ಹ್ಯಾಂಡಲ್ ಬಾರ್ಸಲ್ಲಿ ಏನೂ ತೊಂದರೆ ಇಲ್ಲ. ಹ್ಯಾಂಡಲ್ ಬಾರ್ಸು ಕಂಪ್ನಿ ಕೊಟ್ಟಿರೋದೇ ತುಂಬ ಚೆನ್ನಾಗಿದೆ. ಬಟ್ ತುಂಬ ಆಫ್ ರೋಡಿಂಗ್ ಮಾಡ್ತೀರಾ, ತುಂಬ ಸ್ಯಾಡಲ್ ಮಾಡ್ತೀರಾ ಅಂದರೂ ನನಗೊಂದು ಆಸೆ ಇದೆ, ಒಂದು ಸ್ವಲ್ಪ ಅಪ್ ಮಾಡ್ಕೋಬೇಕು ಅಂತ. ಬಿಕಾಸ್ ನಾನೀಗ ಸೀಟ್ ಹೈಟು ಕಮ್ಮಿ ಮಾಡ್ಕೊಂಡಿದ್ದೀನಿ. ನನ್ನ ಹಳೆ ವೀಡಿಯೋ ನೋಡಿಲ್ಲ ಅಂದರೆ ಲೈವ್ ಬಟನಲ್ಲಿ ಬರ್ತಾ ಇರುತ್ತೆ. ಸೀಟ್ ಹೈಟ್ನ ನಾವು ಕಮ್ಮಿ ಮಾಡಿದ್ದೀವಿ ಗಾಡಿದು. ಅದರಿಂದ ನಾನು ಇನ್ನೂ ತುಂಬ ಗುಂಡಿಲ್ ಕೂತಂಗೆ ಅನಿಸುತ್ತೆ. ಸ್ಯಾಡಲಿಂಗು ಅಥವಾ ತುಂಬ ಹೊತ್ತು ಹೈವೇಲಿ ಕೂತಿರ್ಬೇಕಾದ್ರೆ ಅನಿಸುತ್ತೆ, ಮೇ ಬಿ ಐ ಶುಡ್ ಹ್ಯಾವ್ ಹ್ಯಾಡ್ ಅ ಲಿಟರ್ ಸ್ಲೈಟರ್ ಹೈಯರ್ ಹ್ಯಾಂಡಲ್ ಬಾರ್ ಅಂತ. ಥಂಡರ್ಬರ್ಡ್ ಅಂತ ಹೇಳಿದಾಗ ಇಲ್ಲೇ ಬಂತು ನೋಡಿ. ಸೊ ಹ್ಯಾಂಡಲ್ ಬಾರ್ದು ಕಂಪ್ನಿಯಿಂದ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಥರ್ಡು ಬಂದ್ಬಿಟ್ಟು ಇಶ್ಯೂ ಅನ್ನೋದು ಅದು ಇದೇ ಇದೆ. ರಾಯಲ್ ಎನ್ಫೀಲ್ಡಲ್ಲಿ ಹಂಟರ್ ಇರೋನಿಂದ ಹಿಡಿದು 650 ಇಂಟರ್ಸೆಪ್ಟರ್ ಇಟ್ಟಿರೋ ತನಕ ಈ ಇಶ್ಯೂ ಇದೆ, ಹೀಟಿಂಗ್ ಇಶ್ಯೂ. ಎಸ್, ಗಾಡಿ ಸಿಟಿಲಿ ತುಂಬ ಹೀಟ್ ಆಗುತ್ತೆ. ಬಟ್ ನಾನು ಜಾಸ್ತಿ ಹೈವೇಲೇ ಹೊಡೆಯೋದು. ಆಮೇಲೆ ಈ ಥರ ಗಾಳಿ ಇರೋ ಜಾಗದಲ್ಲೆಲ್ಲ ಗಾಡಿ ಯಾವುದೇ ಕಾರಣಕ್ಕೂ ಹೀಟಪ್ ಆಗೋಲ್ಲ. ಯಾವಾಗ ನೀವು ತುಂಬ ಸಿಟೀಲಿ ಹೊಡಿತಾ ಇದ್ದೀವಿ, 80 ಮೇಲೆ ಹೋಗ್ತಿದ್ದಂಗೆ ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ. ಸೊ 80 ಮೇಲೆ ಟೆಂಪ್ರೇಚರ್ ರೈಸ್ ಆಗ್ತಿದ್ದಂಗೆ ಫ್ಯಾನ್ ಆನ್ ಆಗುತ್ತೆ. ನಿಮಗೆ ಇಲ್ಲಿ ತುಂಬ ಹೀಟ್ ಆಗುತ್ತೆ. ಇಲ್ಲಿ ಇಂಜಿನ್ ಹತ್ರ ಎರಡೂ ಕಾಲುಗಳು ಫುಲ್ ಹೀಟಪ್ ಆಗುತ್ತೆ. ನೀವೇನಾದರೂ ಲೆಗ್ಗಿನ್ಸ್ ಎಲ್ಲ ಹಾಕ್ಕೊಂಡು ಗಾಡಿ ಹೊಡಿತೀನ ಅಂದರೆ ಖಂಡಿತವಾಗ್ಲೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೈಟ್ ಪ್ಯಾಂಟ್ಗಳಲ್ಲಿ ಹೊಡೆಯೋದು, ಈ ಒಂಥರ ಟೈಟ್ ಪ್ಯಾಂಟ್ಗಳು ಹಾಕ್ಕೊಂಡು ಹೊಡೆಯೋದು, ಯಾಕಂದರೆ ಹೀಟಪ್ ಆಗುತ್ತೆ. ಒಳ್ಳೆ ಬೂಟ್ಸು ಶೂಸು ಹಾಕ್ಕೊಂಡು ಹೊಡಿಬೇಕು ಗಾಡಿನ. ಮುಂದಿನ ವರ್ಷನ್ಗಳಲ್ಲಿ ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಎಲ್ಲ ಗಾಡೀಲಿ ಇದೊಂದು ಪ್ರಾಬ್ಲಮ್ ಇದೆ. ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಬೇಕು. ಕೆಲವ್ರಿಗಂತೂ ಡೈಲಿ ಕಮ್ಯೂಟ್ ಮಾಡ್ತೀರಾ ಈ ಗಾಡೀಲಿ ಅಂದರೆ ಇದು ಖಂಡಿತವಾಗ್ಲೂ ಆಗೋಲ್ಲ, ಬಿಕಾಸ್ ಅಷ್ಟು ಹೀಟಪ್ ಆಗುತ್ತೆ. ಬಟ್ ನೀವು ತುಂಬ ಹೊಡೆಯಲ್ಲ, ಡೈಲಿ 50-30 ಕಿಲೋಮೀಟ್ರ್ ಯಾರು ಸಿಟಿಲಿ ಹೊಡಿಲ್ಲ ಗುರು. ಸೊ ಆ ವಿಷಯದಲ್ಲಿ ದಟ್ ಈಸ್ ಓಕೆ. ಬಟ್ ಯಾವತ್ತಾದರೂ ಒಂದಿನ ತುಂಬ ಸಿಟಿಗೆ ಹೋಗ್ತೀರಾ, ನೀವೆಲ್ಲಾದರೂ ಮರ್ತು, ಈಗ ಎಲ್ಲೋ ಹೀಟ್ ಆಗಿರುತ್ತೆ ಗಾಡಿ, ಫುಲ್ಲು 80 ಟೆಂಪ್ರೇಚರ್ ಮೇಲೆ ಹೋಗಿರುತ್ತೆ. ಆಮೇಲೆ ನೀವು ಏನು ಮಾಡ್ತೀರಾ, ಟಕ್ ಅಂತ ಇಂಜಿನ್ ಕಿಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ ಏನೋ ಕೆಲಸ ಮಾಡೋಕ್ಕೆ. ಅವಾಗ ಏನಾಗುತ್ತೆ, ಹೀಟ್ ಸಿಂಕ್ ಪ್ರಾಬ್ಲಮ್ ಬರುತ್ತೆ. ಯಾವತ್ತೂ ಅದು ಫ್ಯಾನು ಎಲ್ಲ ಆನ್ ಆಗಿದ್ದಾಗ ಸ್ವಲ್ಪ ಹೊತ್ತು ಹೈಡಲ್ಲೇ ಬಿಟ್ಟು ಅದು ಕೂಲ್ ಆಗಿಬಿಟ್ಟ ಮೇಲೆ ಗಾಡಿ ಆಫ್ ಮಾಡಬೇಕು. ಕೆಲವೊಂದು ಸಲ ಅರ್ಜೆಂಟ್ ಇರುತ್ತೆ, ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ತೊಗೊಳ್ಳಲ್ಲ, ಸ್ಟಾರ್ಟ್ ಆಗೋಲ್ಲ ಗಾಡಿ. ಬಿಕಾಸ್
ನಮ್ದು ಹಳೆ ಸೈಕಲ್ಲು ಕ್ಲಿಯರಾಗಿ ಕಂಪ್ಲೀಟ್ ಆಗಿಲ್ಲ, ರೇಡಿಯೇಟ್ರು ಆನ್ ಆಗಿ ಅದನ್ನು ಕೂಲಿಂಗ್ ಮಾಡಿಲ್ಲ. ಅಂಥ ಟೈಮಲ್ಲಿ ಒಂದು 10 ನಿಮಿಷ ತೊಗೊಳುತ್ತೆ, ಅದಾದಮೇಲೆ ಅದಾಗದೇ ಸ್ಟಾರ್ಟ್ ಆಗುತ್ತೆ. ಅರ್ಜೆಂಟ್ ಟೈಮ್ಗಳೆಲ್ಲ ಅದೊಂದು ಕಷ್ಟ. ತುಂಬ ಹಿಮಾಲಯನವ್ರಿಗೆ ಅದು ಇಶ್ಯೂ ಆಗಿದೆ, ಗಾಡಿ ಸ್ಟಾರ್ಟ್ ಆಗೋಲ್ಲ ಪಟ್ಟ ಅಂತ ಅನ್ನೋದು ಹೀಟಪ್ ಆಗೋದಾಗ. ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ಬೋದು. ಇನ್ನು ಬ್ಯಾಟ್ರಿ ವರ್ಕ್ಸ್ ಆಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಎಷ್ಟೇ ಕೋಲ್ಡ್ ರೀಜನ್ಗೆ ಹೋದ್ರೂ ನಾನು ಕೆಲವು ವೀಡಿಯೋಸ್ ನೋಡಿರೋ ಪ್ರಕಾರ ಒಂದೇ ಸ್ಟಾರ್ಟಿಗೆ ತೊಗೊಳುತ್ತೆ. ಸೊ ದಟ್ ಈಸ್ ನಾಟ್ ಎಟ್ ಆಲ್ ಅನ್ ಇಶ್ಯೂ. ಹೀಟ್ ಮ್ಯಾನೇಜ್ಮೆಂಟ್ ಕೂಡ ಹ್ಯಾವ್ ಬಿನ್ ಬೆಟರು. ಇನ್ನು ನನಗೆ ನಾಲ್ಕನೇದು ಅನಿಸಿದ್ದು ಬೀಯಿಂಗ್ ಎ 450 ಗಾಡಿ, ಎಲ್ಲೋ ಒಂದು ಕಡೆ ವೈಬ್ರೇಷನ್ ಸ್ವಲ್ಪ ರೆಡ್ಯೂಸ್ ಮಾಡ್ಬೋದಾಗಿತ್ತು ಇನ್ನೂ. ಬಿಕಾಸ್ ವೆನ್ ಯು ಗೋ ಇದ್ರ ಕ್ರೂಸೇಬಲ್ ಸ್ಪೀಡು ಹೇಳ್ತೀವಿ ನಾವು ಇದು 150 ಹೋಗುತ್ತೆ ಅದಕ್ಕೆ ಗಾಡಿ ತೊಗೋತೀವಿ ಅಂತ. ಇದರಲ್ಲಿ ಕಂಟಿನ್ಯೂಸ್ ಆಗಿ ನೀವು 140 ಮೇಲೆ ಹೊಡೆಯೋಕ್ಕಾಗೋದೇ ಇಲ್ಲ ಸ್ನೇಹಿತರೆ. ಟು ಬಿ ವೆರಿ ವೆರಿ ಫ್ರ್ಯಾಂಕ್, ನಿಮಗೆ ರಿವ್ಯೂಸ್ ಮಾಡೋರೆಲ್ಲ ಹೇಳ್ಬೋದು ಇಟ್ ಕ್ಯಾನ್ ಆಲ್ವೇಸ್ ಗೋ ಆರಾಮ್ಸೆ 140 ಅಂತಲ್ಲ. 140 ಕಂಟಿನ್ಯೂಸ್ ಆಗಿ ಹೊಡೆಯೋಕ್ಕಾಗಲ್ಲ. ಬಿಕಾಸ್ ಬಸ್ಸು ನಿಮ್ಮ ಸೀಟಿಂಗ್ ಹತ್ರ ಬಸ್ ಸ್ಟಾರ್ಟ್ ಆಗುತ್ತೆ, ಹ್ಯಾಂಡಲ್ ಬಾರ್ಸಲ್ಲಿ ಬಸ್ ಸ್ಟಾರ್ಟ್ ಆಗುತ್ತೆ. ಈ ಹ್ಯಾಂಡಲ್ ಬಾರ್ಸ್ ಹತ್ರ ಬಸ್ ಸ್ಟಾರ್ಟ್ ಆಗೋಕ್ಕೆ ಒನ್ ಆಫ್ ದಿ ರೀಸನ್ನು ಇದು. ಈ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ನಮ್ಮ ಡಾಮಿನಾರ್ ಅಥವಾ KTM ಹೋಲಿಸ್ಕೊಂಡ್ರೆ ಮಿರರ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಯು ವಿಲ್ ಹ್ಯಾವ್ ಟು ಅಪ್ಗ್ರೇಡ್. ಅಗೇನ್ ಐ ಆಮ್ ಕಮಿಂಗ್ ಟು ದ ಸೇಮ್ ಪಾಯಿಂಟ್. ಆಕ್ಸ್ ಸೀರೀಸ್ ಅನ್ನೋದು ರಾಯಲ್ ಎನ್ಫೀಲ್ಡ್ ಅವರು ಮಾಡಿಸ್ಲೇಬೇಕು, ಹಂಗೆ ಮಾಡಿಬಿಟ್ಟಿದ್ದಾರೆ. ಈ ಮಿರರ್ಗೆ ಬಂದ್ಬಿಟ್ಟು 6000 ಕೇಳ್ತಾನೆ, ಟೂರಿಂಗ್ ಮಿರರ್ಗೆ. ಸೊ ಯು ಕ್ಯಾನ್ ಇಮ್ಯಾಜಿನ್. ಸಾಬ್ರೆ ಬಟ್ ನಿಮ್ಗೆ ಎಲ್ಲಿ ಯಾವಾಗ ಸಿಟಿಲಿ ಹೊಡಿತಾ ಇದ್ರೆ ಅವಾಗಂತೂ ಏನೂ ಪ್ರಾಬ್ಲಮ್ ಬರೋಲ್ಲ. ಎಲ್ಲೂ ವೈಬ್ರೇಷನ್ ಅನ್ನೋದು ಆ ಥರ ಇಲ್ಲ. ಇದೆ ಬಟ್ ಅದೇ ಹೈಯರ್ ಸ್ಪೀಡ್ಸಲ್ಲಿದೆ. ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಅಂತ ತೋರ್ಸಕ್ಕೆ ನಾನು ಹಂಗೆ ಬಂದೆ. ವೀಲ್ ಸ್ಪಿನ್ ಆಯಿತು. ಮುಂದಿನ ಪಾಯಿಂಟ್ ಬಂದ್ಬಿಟ್ಟು ಈ ಡಿಸ್ಪ್ಲೇ. ತುಂಬ ಜನ ಹೇಳ್ಬೋದು ಇದು ಫಸ್ಟಿನ ಸೆಗ್ಮೆಂಟು, ಈ ಗಾಡೀಲಿ ಈ ಥರ ಡಿಸ್ಪ್ಲೇ ಕೊಟ್ಟಿರೋದು. ಎಲ್ಲ ಫಂಕ್ಷನಾಲಿಟಿ ವೈಸು ಎಲ್ಲ ಇದೆ ಇದರಲ್ಲಿ. ಓಕೆ, ಟಾಗಲ್ ಸ್ವಿಚ್ಚು ಅದೆಲ್ಲ ಇದೆ. ಬಟ್ ನಾನು ಹೇಳೋದು ಇದು 60 ಹರ್ಟ್ಸಲ್ಲಿ ಹಾಕೊಂಡ್ರು ಮೋಟೋ ವ್ಲಾಗರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವಾಗಲೂ ಬ್ಲಿಂಕ್ ಹೊಡೆಯುತ್ತೆ, ನೋ ಮ್ಯಾಟರ್ 60 ಲಿಡಿ 50 ಲಿಡಿ. ದಟ್ ಈಸ್ ಒನ್ ಸ್ಮಾಲ್ ಥಿಂಗು. ಯಾಕಂದರೆ ಬೇರೆ ಯಾವ ಗಾಡೀಲೂ ಈ ಥರ ಫ್ಲಿಕ್ಕರ್ ಆಗಲ್ಲ ಕ್ಯಾಮ್ರಾಗೆ. ಇದೊಂದು ಮಾತ್ರ ಫ್ಲಿಕ್ಕರ್ ಆಗುತ್ತೆ. ನೀವೇನೋ ಡಿಸ್ಪ್ಲೇಗೆ ಏನಾದರೂ ಕವರಿಂಗ್ ಹಾಕ್ಸ್ಕೊಂಡ್ರೆ ಹೋಗುತ್ತೆ ಅಂತಾರೆ. ಬಟ್ ಕಂಪ್ನಿಯವರು ಏನಕ್ಕೆ ಹಂಗೆ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಇದೇ ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದ್ರದ್ದು ಆ್ಯಪು. ನೀವು ಗೂಗಲ್ ಮ್ಯಾಪ್ಸ್ ಏನಾದರೂ ಹಾಕೋತೀರಾ ಅಂದರೆ ವೇಸ್ಟು. ಇದರಲ್ಲಿ ಹಾಕೊಳ್ಳೋಕ್ಕೆ ಆಗಲ್ಲ. ಬಿಕಾಸ್ ಬ್ಯಾಟ್ರಿ 20 ನಿಮಿಷಕ್ಕೆಲ್ಲ ಫುಲ್ ಡ್ರೈನ್ ಆಗ್ಬಿಡುತ್ತೆ, ಹೀಟಪ್ ಆಗುತ್ತೆ. ಫೋನು ಪಾಕೆಟಲ್ಲಿ ಇಟ್ಕೊಂಡಾಗೆಲ್ಲ ಹೆವಿ ರಿಸ್ಕಿ. ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ಯುವರ್ ಫೋನ್ ಓಪನ್, ಅಂದರೆ ಲಾಕ್ ಮಾಡದೆ ಇಟ್ಟಾಗ ಮಾತ್ರ ಇದು ನೀಟಾಗಿ ವರ್ಕ್ ಆಗುತ್ತೆ. ಅದರಿಂದ ಅದೂ ವೇಸ್ಟ್ ಅಂತ ಅಂದ್ಕೊಳ್ಳಿ. ಮ್ಯಾಪ್ ಫೀಚರ್ ಕೊಟ್ಬಿಟ್ಟು ಅವ್ರು ಆ ಥರ ಮಾಡಿದ್ದಾನೆ. ಯು ವಿಲ್ ಹ್ಯಾವ್ ಟು ಪುಟ್ ಆನ್ ಎ ಒಂದು ಹೋಲ್ಡರ್ ಹಾಕ್ಕೊಳ್ಳೇಬೇಕು. ಇನ್ನು ನೆಕ್ಸ್ಟು ಇದ್ರದ್ದು ಪಾಸಿಟಿವ್ ಕಮ್ ನೆಗೆಟಿವ್ ಅನ್ನೋದು ವೆಯ್ಟು 196 kg ಇದೆ. ಸ್ಟ್ಯಾಂಡು ಕೂಡ ಹ್ಯಾವ್ ಬಿನ್ ಡನ್ ಬೆಟರ್ ವೆಯ್ಟಿಗೆ ತಕ್ಕಂಗೆ. ಯಾಕಂದರೆ ಸ್ಟ್ಯಾಂಡ್ ತುಂಬ ಲೀನ್ ಕೊಟ್ಬಿಟ್ಟಿದ್ದಾನೆ. ಅದಕ್ಕೂ ಅಗೇನ್ ನೀವು ಎಕ್ಸ್ಟೆಂಡ್ರು ಆಕ್ಸಿರೀಸ್ ಹಾಕ್ಸ್ಕೋಬೇಕಾಗುತ್ತೆ. ಅವನು ಮಾಡಿರೋದಿಷ್ಟೇ, ಬೆಟ್ಟ ಗುಡ್ಡಕ್ಕೆ ಹೋದಾಗ ಲಗೇಜ್ ಹಾಕೊಂಡು ಹೋದಾಗ ಹತ್ತಾಗಿ ಈಸಿ ಆಗಲಿ ಅಂತ. ಬಟ್ ಯಾವಾಗಲೂ ನೀವು ಲಗೇಜ್ ಹಾಕೊಂಡು ಹೊಡೆಯಲ್ಲ. ಕೆಲವೊಂದು ಸಲ ಬೈಕ್ ಅಂದಮೇಲೆ ಓಡಾಡ್ತೀವಿ ಅರ್ಬನ್ ಏರಿಯಾಗಳಲ್ಲಿ. ನೀವು ಏನೋ ತುಂಬ ವೆಯ್ಟ್ ಇಲ್ಲ ಅಂತ ಅಂದರೆ ಸ್ವಲ್ಪ ಇದು ಕಷ್ಟ ಆಗುತ್ತೆ. ನೀವು ಎತ್ತಿ ಬಗ್ಸೋದು ಅದೆಲ್ಲ. ಹೈಟ್ ಇರೋರ್ಗು ನೀವೇನೋ ಲೀನ್ ಇದ್ರೂ ಇದು ಕಷ್ಟ ಆಗುತ್ತೆ. ಯಾಕಂದರೆ ಸ್ಟ್ಯಾಂಡು ತುಂಬ ಉದ್ದಕ್ಕಿದೆ. ಮೇ ಬಿ ದೇ ಕುಡ್ ಹ್ಯಾವ್ ಟೇಕನ್ ರೆಫರೆನ್ಸ್ ಆಫ್ ಅದರ್ ವೆಹಿಕಲ್ಸು. ಈಗ ಬೇರೆ ವೆಹಿಕಲ್ಸ್ ಇದೇ ವೆಯ್ಟ್ಗಳಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬೋದಾಗಿತ್ತು ಆ ಲೀನ್ ಆ್ಯಂಗಲ್ ಅನ್ನೋದು ನನ್ನ ಒಂದು ಇದು. ಆಮೇಲೆ ಹೆಡ್ಲೈಟ್ ಥ್ರೋನು ಅಷ್ಟೇ. ಇದ್ರದ್ದು ಬೇರೆ ಕಾಂಪಿಟೇಷನ್ಗೆ ಹೋಲಿಸ್ಕೊಂಡ್ರೆ ತುಂಬ ಕಮ್ಮಿ ಹೆಡ್ಲೈಟ್ ಥ್ರೋ. ಅಗೇನ್ ಆಕ್ಸ್ ಸೀರೀಸ್ ನೀವು ಹಾಕ್ಸ್ಕೊಳ್ಳಬೇಕು. ಇನ್ನು ವೈಬ್ರೇಷನ್ ಅನ್ನೋದು ವೈಬ್ರೇಷನ್ ಹೀಟ್ ಮ್ಯಾನೇಜ್ಮೆಂಟ್ ಅನ್ನೋದು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಆಮೇಲೆ ಇನ್ನು ಬೇರೆ ಏನೋ ಹೋಲಿಸ್ಕೊಂಡ್ರೆ ಸ್ವಿಚ್ ಕ್ವಾಲಿಟಿ ಆಗಲಿ, ಕಂಪ್ಯಾರಿಟಿವ್ಲಿ ಕಾಂಪಿಟೇಟರ್ಸ್ಗೆ ಸ್ವಿಚ್ ಕ್ವಾಲಿಟಿ ಆಗಲಿ ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಏನು ಕತೆ ಏನು ಅಂತೆಲ್ಲ ಹೇಳ್ತೀನಿ. ಬಿಕಾಸ್ ಕೆಲವ್ರು ಹೇಳ್ತಾ ಇದ್ದೀರಾ ಇಂಜಿನ್ ಸೀಸ್ ಆಗಿದೆ ಈ ಗಾಡಿಗಳದ್ದು. ಇಲ್ಲ, ಬೇರೆ KTM ಬಜಾಜ್ಗೆಲ್ಲ ಹೋಲಿಸ್ಕೊಂಡ್ರೆ ದ ರೇಷೋ ಇಸ್ ವೆರಿ ವೆರಿ ಲೆಸ್. ಯಾಕಂದರೆ ಅಷ್ಟು ಸೇಲ್ ಆಗ್ತಿದೆ ಗಾಡಿ. ಅಂಥದ್ರಲ್ಲಿ ಅಂಥ ಇಶ್ಯೂ ಇಲ್ಲದೇನು ತುಂಬ ಕಡೆ ನೀವು ಅದು ಫುಲ್ ಕೂಲೆಂಟ್ ಆಯಿಲೇ ಚೆಲ್ಕೊಂಡಿರೋದೆಲ್ಲ ಇದೆ ಬೇರೆ ಕಂಪ್ನಿಗಳಲ್ಲಿ. ಆದರೆ ಬಟ್ ಇದೇ ಹಿಮಾಲಯನಲ್ಲಿ ಇಲ್ಲ, ಎಷ್ಟೇ ಇದಕ್ಕೆ ಹೋದ್ರೂ. ಥ್ರೋ ರೈಡ್ ಬೈ ವೈರ್ ಮಜಾ ಇದೆಯಲ್ಲ,
ಅದಂತೂ ಭಾಳ ಖುಷಿ ಪಡ್ತೀರ ಈ ಗಾಡೀಲಿ. ಆಮೇಲೆ ಕೊನೆಯದೊಂದು ಪಾಯಿಂಟು, ವಾಟ್ ಕುಡ್ ಹ್ಯಾವ್ ಬಿನ್ ಡನ್ ಬೆಟರ್. ಈಗ ಸಿಮ್ಟೆಕ್ ಹಾಕ್ಸ್ಕೊಳ್ಳಿ, ಡಿಸ್ಕ್ ಪ್ಲೇಟ್ಸು ಬ್ರೇಕ್ ಪ್ಯಾಡ್ಸು ಅಂತೆಲ್ಲ ಹೇಳ್ತಾರೆ. ಯಾಕೆ ಕಂಪ್ನಿಯವರೇ ಈ ಗಾಡಿಗೆ ತಕ್ಕಂಗೆ ಒಳ್ಳೆ ಬೈಟ್ ಇರೋ ಬ್ರೇಕಿಂಗ್ ಕೊಡ್ಬೋದಾಗಿತ್ತು. ಮೇ ಬಿ ಸಮ್ವೇರ್ ಇಂಜಿನಿಯರಿಂಗ್ ಕೂಡ ಡನ್ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಇಷ್ಟು ವರ್ಷ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಹಳೇದು ಡಾಮಿನೋರು 185 kg ಇತ್ತು. ಆ ಬ್ರೇಕ್ ಬೈಟ್ ಇದೆಯಲ್ಲ, ಅದಿದ್ರಲ್ಲೆಲ್ಲೋ ಮಿಸ್ಸಿಂಗು. ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡೋಲ್ಲ. ಅಭ್ಯಾಸ ಆದಮೇಲೆ ಕೊಡುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಕೊಡೋಲ್ಲ. ಮೇ ಬಿ ಒಳ್ಳೆ ಪ್ಯಾಡೆಲ್ಲ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಕೆಲವ್ರಿಗೆ ಸಮಸ್ಯೆ ಇದೆ ಇದ್ರದ್ದು ಡಿಸ್ಕ್ದು, ಅಂದರೆ ಹಿಂದೆ ಎಳಿಬೇಕಾದ್ರೆ ಮುಂದೆ ಎಳಿಬೇಕಾದ್ರೆ. ಈ ಗಾಡಿ ಅಂತಲ್ಲ, ರಾಯಲ್ ಎನ್ಫೀಲ್ಡ್ ಸ್ವಲ್ಪ ಸೌಂಡ್ ಬರುತ್ತೆ ಅಂತ. ಅದೇನು ಇಶ್ಯೂ ಅಲ್ಲ ಸ್ನೇಹಿತರೆ, ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನೀವು ಸರ್ವಿಸ್ ಸೆಂಟ್ರಿಗೆ ಕೆಲವೊಂದು ಥರ ತುಂಬ ಸಲ ಅಲಿತೀರಾ. ಈ ಎಷ್ಟೇ ಆದರೂ ಆ ನಾಯ್ಸ್ ಹೋಗೋದೇ ಇಲ್ಲ. ಮೇ ಬಿ ನೀವು ಒಂದು ಸಲ ಡಿಸ್ಕ್ ಪ್ಯಾಡ್ಸು ಚೇಂಜ್ ಮಾಡಿಬಿಟ್ಟು, ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಬಿಟ್ಟು ಬೇರೆ ಕಂಪ್ನಿದು ಟ್ರೈ ಮಾಡೋದು ಬೆಟರು. ಇಲ್ಲ ಪ್ಲೇಟ್ ಏನಾದರೂ ಬೆಂಡ್ ಬಂದಿರೋ ಹಂಗಾಗುತ್ತೆ. ಯಾಕಂದರೆ ಕೆಲವರು ನನ್ನ ಫ್ರೆಂಡ್ಸ್ಗೆ ಸರ್ವಿಸ್ ಸೆಂಟ್ರಿಗೆ ಹೋಗಿ ಕ್ಲೀನ್ ಮಾಡಿಸಿದ್ದಾರೆ. ಇವರೇನೇ ವಾಶ್ ಮಾಡ್ಬೇಕಾದ್ರೆ ನೀಟಾಗಿ ದೇ ಮೇಡ್ ಶೋರ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಅಷ್ಟು ಕ್ಲೀನಾಗಿದೆ ಅಂತ. ಬಟ್ ಆದ್ರೂ ಎಳಿಬೇಕಾದ್ರೆ ಮುಂದೆಯಿಂದ ಎಳಿಬೇಕಾದ್ರೆ ಆ ಥರ ಸೌಂಡ್ ಬರುತ್ತೆ ಅನ್ನೋದು. ಸೊ ಅದು ಇದ್ರದ್ದು ಆಯಿಲಿಂಗ್ ಕಮ್ಮಿ ಆಗಿದ್ರೂ ಆಗುತ್ತೆ. ಸೊ ಅದೇ ಎಂಟೈರ್ಲಿ ಡಿಸ್ಕ್ ಸೆಟಪ್ ಇದೆಯಲ್ಲ, ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳದ್ದು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ಬೋದು ನನ್ನ ಕೇಳಿದ್ರೆ. ಇನ್ನೂ ತುಂಬ ಖುಷಿ ಪಡೋ ವಿಷಯ ನೀವು ಇದ್ರದ್ದು ಸೋವಾ ಸಸ್ಪೆನ್ಷನು, ಇದನ್ನಂತೂ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಮುಂದಿನ ದಿನಗಳಲ್ಲೂ. ಸೊ ಇದಿಷ್ಟೇ ಸ್ನೇಹಿತರೆ ಈ ವಿಡಿಯೋಗೆ. ನೆಗೆಟಿವ್ಸ್ ಅಥವಾ ಕಾನ್ಸ್ ಆಫ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಈ ವಿಡಿಯೋಗೆ ಇಷ್ಟೇ. ಗಾಡಿ ತೊಗೊಂಡು ಬುಕ್ ಮಾಡಿರೋರಾಗಲಿ ಅಥವಾ ತೊಗೊಂಡ್ರವರಾಗಲಿ ಏನು ಈ ವಿಡಿಯೋ ನೋಡ್ಬಿಟ್ಟು ನೀವು ಡಿಸೈಡ್ ಹಾಕೋ ಹೋಗಬೇಡಿ. ಬಿಕಾಸ್ ಇದು ಸಮ್ ಆಫ್ ದಿ ಪಾಯಿಂಟ್ಸ್ ಹ್ಯಾವ್ ಪಿಕ್ಡ್. 1000 ಪಾಸಿಟಿವ್ಸಲ್ಲಿ ಒಂದು 3-4 ನೆಗೆಟಿವ್ ಅಂತ ಅಂತೀನಲ್ಲ, ವಿಚ್ ಕುಡ್ ಹ್ಯಾವ್ ಬಿನ್ ಡನ್ ಬೆಟರ್ ಅಂತ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಇದ್ದರೂ ನೋಡಿ, ಹಸು ನೋಡಿ ಎಷ್ಟು ಚೆನ್ನಾಗಿ ಆ ಕಡೆ, ಓ ಮೈ ಗಾಡ್, ಸಡನ್ನಾಗಿ ತಿರ್ಕೊಬಿಡ್ತು. ನಾನು ನೆಕ್ಸ್ಟ್ ಹಾಕ್ಸೋದು ಅದೇ ಆಕ್ಸಿರೀಸ್ ಇಲ್ಲದೆ ಇರೋಕ್ಕಾಗಲ್ಲ ಈ ಗಾಡಿಗೆ. ಒಂದು ಆದರೆ ಸಣ್ಣದು ಒಂದು 1 ಇಂಚ್ ಹ್ಯಾಂಡಲ್ ಬಾರ್ ರೇಸರ್ಸು ಮುಂದೆ ಲಾಸ್ಟಲ್ಲಿ. ಅದಾದಮೇಲೆ ಮಿರರ್ ಅಂತೂ ಪಕ್ಕ ಚೇಂಜ್ ಮಾಡ್ತೀನಿ. ಸೊ ಯಾವ ಮಿರರ್ ಹಾಕ್ಸ್ತೀನಿ ಅಂತೆಲ್ಲ ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ. ಸೊ ದಯವಿಟ್ಟು ಚಾನಲ್ನ ಸ್ಟೇ ಟ್ಯೂನ್ಡ್ ಆಗಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಮೋಟರ್ ಸುದ್ದಿ. ಟೇಕ್ ಕೇರ್. ಬಾಯ್.